ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಾಡೋಣ, ದಂಡ ಹೆಚ್ಚು ಮಾಡೋದು ಮುಖ್ಯ ಅಲ್ಲ. ಈಗ ನೋಡಿ, ಜನ ಕೋಆಪರೇಷನ್ ಕೊಡದೆ ಹೋದ್ರೆ ಯಾವ ದಂಡ ಹಾಕಿ ನೀವು ಏನು ಸಾಧನೆ ಮಾಡ್ತೀರಾ? 1.5 ಕೋಟಿ ಜನ ಇದ್ದಾರೆ. ಎಲ್ಲೆಲ್ಲಿ ದಂಡ ಹಾಕಿ ನಾವು ಅದನ್ನ ಕಂಟ್ರೋಲ್ ಮಾಡೋಕ್ಕಾಗತ್ತೆ? ಎಷ್ಟು ಜನದ ಮೇಲೆ ದಂಡ ಹಾಕೋದು? ಯಾವ್ರನ್ನ ದಂಡ ಹಾಕಕ್ಕೆ ವಾಚ್ ಮಾಡೋರು ಯಾರು? ಇವೆಲ್ಲ ಬರ್ತದೆ. ಬೆಂಗಳೂರು ಚೆನ್ನಾಗಿರ್ಬೇಕು. ಯಾಕಂದ್ರೆ ಬೆಂಗಳೂರು ನಿಮಗೆ, ನಮಗೆ, ಎಲ್ಲರಿಗೂ ಕೂಡ ಆಶ್ರಯ ಕೊಟ್ಟಿದೆ, ಅನ್ನ ಕೊಟ್ಟಿದೆ. ಇಂಥ ಬೆಂಗಳೂರು ಚೆನ್ನಾಗಿದ್ರೆ ನೀವು ನಾವು ಚೆನ್ನಾಗಿರ್ತೀವಿ. ಚೆನ್ನಾಗಿರ್ಬೇಕು ಅಂತ ಬರೀ ಭಾಷಣ ಮಾಡೋದಲ್ಲ, ಪ್ರಯತ್ನ ಮಾಡಬೇಕು. ನಾವೇನು ಕೇಳ್ತಾ ಇದ್ದೇವೆ? ದಯವಿಟ್ಟು ಎಲ್ಲಂದ್ರೆ ಅಲ್ಲೇ ಕಸ ಬಿಸಾಕಬೇಡಿ, ಅಷ್ಟೇ ಕೇಳ್ತಾ ಇದ್ದೀವಿ. ಇನ್ನೇನು ಇಲ್ಲ. ನಿಮ್ಮ ಮನೆಗೆ ಕಳಿಸೋ ಅಂತ ಕಸ ಕಲೆಕ್ಟ್ ಮಾಡೋರನ್ನ ಕಳಿಸೋದು ನಮ್ಮ ಜವಾಬ್ದಾರಿ. ನೆಪ ಹೇಳೋದನ್ನ ಬಿಟ್ಬಿಟ್ಟು ಮನೆ ಹತ್ರ ಬಂದಾಗ ದಯವಿಟ್ಟು ಅವ್ರಿಗೆ ಕೊಡಿ. ನಾವು ಅದರಿಂದ ಬೆಂಗಳೂರನ್ನು ನಾವು ಸ್ವಚ್ಛ ಮಾಡ್ಬೋದು. ಬೆಂಗಳೂರು ಸೌಂದರ್ಯ ಸುಧಾರಣೆ ಆಗುತ್ತೆ, ಬದುಕೋದಕ್ಕೆ ಇನ್ನಷ್ಟು ಯೋಗ್ಯಕರ ನಗರ ಆಗುತ್ತೆ. ಸಹಕಾರ ಕೊಡಿ ಅಂತ ಪದೇ ಪದೇ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ನಮ್ಮ ಪ್ರಯತ್ನ ನಾವು ಮಾಡ್ತೇವೆ. ನಾವು ಯಾವ ಜವಾಬ್ದಾರಿಯಿಂದನೂ ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ. ನಮ್ಮ ಜೊತೆಗೆ ನೀವು ಕೈ ಜೋಡಿಸಿ ಬೆಂಗಳೂರು ಸುಧಾರಣೆ ಮಾಡೋಣ. ಇಲ್ಲ, ಅದು ಈಗ ಆಲ್ರೆಡಿ ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ರೂಲ್ಸಲ್ಲಿ ಏನಿದೆ ಅದನ್ನು ಇಂಪ್ಲಿಮೆಂಟೇಷನ್ಗೆ ತಗೊಂಡು ಬಂದಿದ್ದೇವೆ. ಅದನ್ನು ಇಷ್ಟು ದಿನ ಅದು ಇಂಪ್ಲಿಮೆಂಟೇಷನ್ ಬಂದಿಲ್ಲ, ನಮಗೆಲ್ಲ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿದರು. ಸೊ ಹೊಸ ರೂಲ್ಸು ಹಿಂದೆನೇ ಅಪ್ರೂವ್ ಆಗಿತ್ತು, ಅದನ್ನು ಈಗ ಇಂಪ್ಲಿಮೆಂಟೇಷನ್ ಮಾಡಿ ಆ ಒಂದು ಸಮಸ್ಯೆಗೂ ಪರಿಹಾರ ಕೊಡ್ತಾ ಇದ್ದೇವೆ. ಮಾಡೋಣ, ದಂಡ ಹೆಚ್ಚು ಮಾಡೋದು ಮುಖ್ಯ ಅಲ್ಲ. ಈಗ ನೋಡಿ, ಜನ ಕೋಆಪರೇಷನ್ ಕೊಡದೆ ಹೋದ್ರೆ ಯಾವ ದಂಡ ಹಾಕಿ ನೀವು ಏನು ಸಾಧನೆ ಮಾಡ್ತೀರಾ? 1.5 ಕೋಟಿ ಜನ ಇದ್ದಾರೆ. ಎಲ್ಲೆಲ್ಲಿ ದಂಡ ಹಾಕಿ ನಾವು ಅದನ್ನ ಕಂಟ್ರೋಲ್ ಮಾಡೋಕ್ಕಾಗತ್ತೆ? ಎಷ್ಟು ಜನದ ಮೇಲೆ ದಂಡ ಹಾಕೋದು? ಯಾವ್ರನ್ನ ದಂಡ ಹಾಕಕ್ಕೆ ವಾಚ್ ಮಾಡೋರು ಯಾರು? ಇವೆಲ್ಲ ಬರ್ತದೆ. ಬೆಂಗಳೂರು ಚೆನ್ನಾಗಿರ್ಬೇಕು. ಯಾಕಂದ್ರೆ ಬೆಂಗಳೂರು ನಿಮಗೆ, ನಮಗೆ, ಎಲ್ಲರಿಗೂ ಕೂಡ ಆಶ್ರಯ ಕೊಟ್ಟಿದೆ, ಅನ್ನ ಕೊಟ್ಟಿದೆ. ಇಂಥ ಬೆಂಗಳೂರು ಚೆನ್ನಾಗಿದ್ರೆ ನೀವು ನಾವು ಚೆನ್ನಾಗಿರ್ತೀವಿ. ಚೆನ್ನಾಗಿರ್ಬೇಕು ಅಂತ ಬರೀ ಭಾಷಣ ಮಾಡೋದಲ್ಲ, ಪ್ರಯತ್ನ ಮಾಡಬೇಕು. ನಾವೇನು ಕೇಳ್ತಾ ಇದ್ದೇವೆ? ದಯವಿಟ್ಟು ಎಲ್ಲಂದ್ರೆ ಅಲ್ಲೇ ಕಸ ಬಿಸಾಕಬೇಡಿ, ಅಷ್ಟೇ ಕೇಳ್ತಾ ಇದ್ದೀವಿ. ಇನ್ನೇನು ಇಲ್ಲ. ನಿಮ್ಮ ಮನೆಗೆ ಕಳಿಸೋ ಅಂತ ಕಸ ಕಲೆಕ್ಟ್ ಮಾಡೋರನ್ನ ಕಳಿಸೋದು ನಮ್ಮ ಜವಾಬ್ದಾರಿ. ನೆಪ ಹೇಳೋದನ್ನ ಬಿಟ್ಬಿಟ್ಟು ಮನೆ ಹತ್ರ ಬಂದಾಗ ದಯವಿಟ್ಟು ಅವ್ರಿಗೆ ಕೊಡಿ. ನಾವು ಅದರಿಂದ ಬೆಂಗಳೂರನ್ನು ನಾವು ಸ್ವಚ್ಛ ಮಾಡ್ಬೋದು. ಬೆಂಗಳೂರು ಸೌಂದರ್ಯ ಸುಧಾರಣೆ ಆಗುತ್ತೆ, ಬದುಕೋದಕ್ಕೆ ಇನ್ನಷ್ಟು ಯೋಗ್ಯಕರ ನಗರ ಆಗುತ್ತೆ. ಸಹಕಾರ ಕೊಡಿ ಅಂತ ಪದೇ ಪದೇ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ನಮ್ಮ ಪ್ರಯತ್ನ ನಾವು ಮಾಡ್ತೇವೆ. ನಾವು ಯಾವ ಜವಾಬ್ದಾರಿಯಿಂದನೂ ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ. ನಮ್ಮ ಜೊತೆಗೆ ನೀವು ಕೈ ಜೋಡಿಸಿ ಬೆಂಗಳೂರು ಸುಧಾರಣೆ ಮಾಡೋಣ. ಇಲ್ಲ, ಅದು ಈಗ ಆಲ್ರೆಡಿ ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ರೂಲ್ಸಲ್ಲಿ ಏನಿದೆ ಅದನ್ನು ಇಂಪ್ಲಿಮೆಂಟೇಷನ್ಗೆ ತಗೊಂಡು ಬಂದಿದ್ದೇವೆ. ಅದನ್ನು ಇಷ್ಟು ದಿನ ಅದು ಇಂಪ್ಲಿಮೆಂಟೇಷನ್ ಬಂದಿಲ್ಲ, ನಮಗೆಲ್ಲ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿದರು. ಸೊ ಹೊಸ ರೂಲ್ಸು ಹಿಂದೆನೇ ಅಪ್ರೂವ್ ಆಗಿತ್ತು, ಅದನ್ನು ಈಗ ಇಂಪ್ಲಿಮೆಂಟೇಷನ್ ಮಾಡಿ ಆ ಒಂದು ಸಮಸ್ಯೆಗೂ ಪರಿಹಾರ ಕೊಡ್ತಾ ಇದ್ದೇವೆ.